ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ಆ್ಯಂಡ್ ಸ್ಟೂಡೆಂಟ್ಸ್, ಸ್ನೇಹಿತರೆ ಹಾಗೂ ಮಕ್ಕಳೇ. ಇವತ್ತು ನಾವು ಸುಜಾನ್ ಭಗತ್ ಭಾಗ 4 ನೋಡೋಣ. ಇಂದಿನಿಂದ ವ್ಯಾಕರಣದ ತರಗತಿಗಳು ಸಹ ಆರಂಭ ಆಗ್ತಾ ಇದ್ದಾವೆ. ಈ 4ನೇ ಭಾಗವನ್ನು ಶುರು ಮಾಡೋದಕ್ಕಿಂತ ಮುಂಚೆ ಒಂದು 2 ಶಬ್ದಗಳು, 3ನೇ ಭಾಗದಲ್ಲಿದ್ದಂಥ 2 ಶಬ್ದಗಳ ಬಗ್ಗೆ ನಿಮ್ಮ ಗಮನವನ್ನು ಸೆಳೆಯೋದಕ್ಕೆ ಇಷ್ಟಪಡ್ತೇನೆ. ಮೊದಲನೇದು ಓಖ್ಲಿ ಅಂತ ಹೇಳಿ. ಬುಲಾಕಿ ಓಖ್ಲಿ ಕೆ ಪಾಸ್ ದಾಲ್ ಛಾಂಟ್ ರಹಿ ಥಿ ಅಂತ ಇತ್ತು. ಓಖ್ಲಿ ಅಂತಂದರೆ ಆ್ಯಕ್ಚುಲಾಗಿ ಒಲೆ ಅಲ್ಲ, ಒಳಕಲ್ಲು, ಒಳ್ಳು ಅಂತ ಕರೀತಾರೆ. ಈ ಮಿಕ್ಸಿ ಮಾಡ್ತಕ್ಕಂಥ ಕೆಲಸವನ್ನು ಆಗಿನ ಕಾಲದಲ್ಲಿ ಅಥವಾ ಈಗಲೂ ಕೆಲವು ಹಳ್ಳಿಗಳಲ್ಲಿ ಇದ್ದಾವೆ. ಆ ಕಲ್ಲಿನ ಒಂದು ಮೂಲಕ ಅದನ್ನು ಧಾನ್ಯವನ್ನು ಅವರು ಕುಟ್ಟಿ ಪುಡಿ ಮಾಡ್ತಕ್ಕಂಥ ಕೆಲಸವನ್ನು ಅದರ ಮುಖಾಂತರ ಮಾಡ್ತಾರೆ. ಓಖ್ಲಿ ಅಂದರೆ ಒಳಕಲ್ಲು ಅಂಥೇಳಿ. ಇನ್ನು ಚಾರ್ಪಾಯಿ ಅಂದರೆ ಕನ್ನಡದ ಕಾಂಟೆಕ್ಸ್ಟ್ನಲ್ಲಿ ಚಾಪೆ ಅಂತ ಆಗ್ತದೆ. ಆ್ಯಕ್ಚುಲಾಗಿ ಚಾರ್ಪಾಯಿ ಅರ್ಥ 4 ಕಾಲುಗಳುಳ್ಳ ಒಂದು ಕಾಟನ್ನು ಚಾರ್ಪಾಯಿ ಅಂತ ಕರೀತಾರೆ. ಆದರೆ ಚಾರ್ಪಾಯಿ ಬಿಛಾನ ಅಂತಂದರೆ ಇಲ್ಲಿ ಕನ್ನಡದಲ್ಲಿ ನಾವು ಚಾಪೆಯನ್ನು ಹಾಸುವುದು ಅನ್ನೋದು ಅರ್ಥದಲ್ಲಿ ತಗೋಬಹುದು. ಸೊ ಈಗ 4ನೇ ಭಾಗಕ್ಕೆ ಹೋಗೋಣ. सुजान के सामने अब एक नई समस्या खड़ी हो गई थी. वह बहुत दिनों से घर का स्वामी था और अब भी ऐसा ही समझता रहा. ಸುಜಾನ್ ಭಗತ್ ಮುಂದೆ ಒಂದು ಹೊಸ ಸಮಸ್ಯೆ ಶುರು ಆಯಿತು. ಅವನು ಇಷ್ಟು ದಿನ ತನ್ನನ್ನು ತಾನು ಮನೆಯ ಸ್ವಾಮಿ ಅಂತ ಅಂದ್ಕೊಂಡಿದ್ದ, ಮಾಲೀಕ ಅಂತ ಅಂದ್ಕೊಂಡಿದ್ದ. ಆದರೆ ಈಗ ಪರಿಸ್ಥಿತಿ ಹಾಗಿಲ್ಲ. ಅಭ್ಯ ಐಸಾಹಿ ಸಮಸ್ಯೆ ಈಗಲೂ ಅವನು ಅಂದ್ಕೊಂಡಿದ್ದ, ಆದರೆ ಅವನು ಆಗಿದ್ದಿಲ್ಲ. ಅದು ಅವನಿಗೆ ಈಗ ಮನವರಿಕೆ ಆಗ್ತಾ ಇದೆ. ಪರಿಸ್ಥಿತಿ में कितना उलटफेर हो गया था इसकी उसे खबर ना थी. ಪರಿಸ್ಥಿತಿ ಅನ್ನೋದು ಹೇಗೆ ಬದಲಾಗಿದೆ ಅನ್ನೋದ್ರ ಬಗ್ಗೆ ಅವನಿಗೆ ಅರಿವೇ ಇದ್ದಿದ್ದಿಲ್ಲ. लड़के उसका सेवा सम्मान करते थे, यह बात उसे भ्रम में डाली हुई थी. ಮಕ್ಕಳು ಅವನ ಸೇವೆ ಮಾಡ್ತಾ ಇದ್ರು, ಹಾಗಾಗಿ ಅವನು ತನ್ನನ್ನು ತಾನು ಮನೆಯ ಸ್ವಾಮಿ ಅಂತ ಅಂದ್ಕೊಂಡಿದ್ದ, ಮನೆಯ ಮಾಲೀಕ ಅಂತ ಅಂದ್ಕೊಂಡಿದ್ದ. ಅವನಿಗೆ ಭ್ರಮೆ ಇತ್ತದು. लड़के उसके सामने चिलम नहीं पीते, खाट पर नहीं बैठते, क्या यह सब उसके गृहस्वामी होने का प्रमाण न था. ಮಕ್ಕಳು ಅವನ ಎದುರುಗಡೆ ಬೀಡಿ ಅಥವಾ ಸಿಗರೇಟ್ ಸೇದ್ತಾ ಇದ್ದಿದ್ದಿಲ್ಲ, ಅವನ ಎದುರುಗಡೆ ಮಂಚದ ಮೇಲೆ ಕುತ್ಕೊಳ್ತಾ ಇದ್ದಿದ್ದಿಲ್ಲ. ಸೊ ಇದೆಲ್ಲ ಅವನಿಗೆ ಒಂದು ಭ್ರಮೆ ಉಂಟು ಮಾಡಿತ್ತು, ನಾನೇ ಮನೆಯ ಸ್ವಾಮಿ ಅಂತ ಹೇಳಿ. ಇದೆಲ್ಲ ಅವನು ಸ್ವಾಮಿ ಅನ್ನೋದ್ರ ಒಂದು ಸಾಕ್ಷಿ ಅಲ್ವಾ. पर आज उसे यह ज्ञात हुआ कि यह केवल श्रद्धा थी. ಆದರೆ ಇದು ಈಗ ಅವನಿಗೆ ಅರ್ಥ ಆಯಿತು, ಇವತ್ತು ಇದು ಕೇವಲ ಶ್ರದ್ಧೆ ಅಂಥೇಳಿ. ಉಸ್ಕೆ ಸ್ವಾಮಿತ್ವ ಕ ಪ್ರಮಾಣ ನಹಿ. ಅವನು ಮಾಲೀಕ ಅಥವಾ ಆ ಮನೆಯ ಅಧಿಕಾರಿ ಅನ್ನೋ ಅರ್ಥ ಅಲ್ಲ ಅದು. अब तक जिस घर में राज्य किया उसी घर में पराधीन बनकर वह नहीं रह सकता. ಇಷ್ಟು ದಿನ ಅವನು ಯಾವ ಮನೆಯ ಮಾಲೀಕನಾಗಿದ್ನೋ ಅದೇ ಮನೆಯಲ್ಲಿ ಅವನು ಪರಾಧೀನ, ತನ್ನ ಸ್ವಾತಂತ್ರ್ಯವನ್ನು ಕಳ್ಕೊಂಡು, ತನ್ನ ಅಧಿಕಾರವನ್ನು ಕಳ್ಕೊಂಡು ಬೇರೆಯವರ ಅಧೀನದಲ್ಲಿ ಇರೋದಕ್ಕೆ ಇಷ್ಟಪಡಲಿಲ್ಲ. उसको श्रद्धा की चाह नहीं, सेवा की भूख नहीं, उसे अधिकार चाहिए. ಅವನಿಗೆ ಶ್ರದ್ಧೆಯ ಇಷ್ಟ ಆಗಲಿ ಅಥವಾ ಬೇರೆಯವರು ನನ್ನ ಸೇವೆ ಮಾಡಬೇಕು ಅನ್ನೋ ಒಂದು ಆಸೆ ಆಗಲಿ, ಹಸಿವಾಗಲಿ ಇದ್ದಿಲ್ಲ. ಅವನಿಗೆ ಮನೆಯ ಮಾಲೀಕ ಅಂತ ಕರೆಸ್ಕೊಳ್ತಕ್ಕಂಥ ಅಧಿಕಾರ ಬೇಕಾಗಿತ್ತು. ವಹ ಇಸ್ ಘರ್ ಪರ್ ದೂಸರೋಂ ಕಾ ಅಧಿಕಾರ ನಹಿ ದೇಖ್ ಸಕ್ತಾ. ತನ್ನ ಮನೆಯಲ್ಲಿ ಬೇರೆಯವರ ಅಧಿಕಾರವನ್ನು, ಅವ್ರ ಮಕ್ಕಳೇ ಆಗಿರಬಹುದು, ಆದರೆ ಬೇರೆಯವರ ಅಧಿಕಾರವನ್ನು ಅವನು ನೋಡಲಿಕ್ಕೆ ಇಷ್ಟಪಡ್ತಾ ಇದ್ದಿಲ್ಲ. ಮಂದಿರ್ ಕಾ ಪೂಜಾರಿ ಬನ್ಕರ್ ವಹ ನಹಿ ರಹ ಸಕ್ತಾ. ಮನೆಯಲ್ಲಿ ದೇವಸ್ಥಾನದ ಪೂಜಾರಿ ರೀತಿ ಅವನು ಇರಲಿಕ್ಕೆ ಇಷ್ಟಪಡಲಿಲ್ಲ. ಅವನು ಮನೆಯ ಮಾಲೀಕನಾಗಿರೋದಕ್ಕೆ ಇಷ್ಟಪಟ್ಟನೆ ಹೊರತು ಆ ಮನೆಯ ನಿಜವಾದ ದೇವರು, ಆ ಮಂದಿರದ ದೇವರಾಗೋದಕ್ಕೆ ಬಯಸ್ತಾನೆ ಹೊರತು ಕೇವಲ ಪೂಜಾರಿ ಆಗೋದಕ್ಕೆ ಹೆಸರಿಗೆ ಮಾತ್ರ ಅವನಿಗೆ ಗೌರವ ಬೇಕಿಲ್ಲ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾನೆ. न जाने कितनी रात बाकी थी, सुजान ने उठकर गंडा से बैलों का चारा काटना शुरू किया. ಎಷ್ಟು ರಾತ್ರಿ ಉಳಿದಿತ್ತೋ ಏನೋ ಇನ್ನೂ, ಅವನು ಮನಸ್ಸಿನಲ್ಲೇ ನಿಶ್ಚಯ ಮಾಡಿಕೊಂಡು ಎದ್ದು ಕೆಲಸ ಮಾಡಲಿಕ್ಕೆ ಶುರು ಮಾಡ್ತಾನೆ. ಕತ್ತಿಯಿಂದ ಕುಡುಗೋಲು, ಗಂಡಾಸೆ ಅಂದರೆ ಕುಡುಗೋಲಿನಿಂದ ಆ ಮೇವಿನ ದಂಟು, ಆ ಭತ್ತದ ಅಥವಾ ಜೋಳದ ದಂಟಿನ ತುಣುಕುಗಳನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ. ಅಂದರೆ
ಚಿಕ್ಕ ಚಿಕ್ಕ ತುಣುಕುಗಳಾಗಿ ದನಕರುಗಳಿಗೆ ತಿನ್ನೋದಕ್ಕೆ ಸಹಾಯ ಆಗಲಿ ಅಂಥೇಳಿ ಬಹಳ ನಾಜೂಕ್ ಅದರ ಸಣ್ಣ ಸಣ್ಣ ಪೀಸಸ್ಸನ್ನಾಗಿ ಮಾಡಬೇಕಾಗ್ತದೆ. ಅದನ್ನು ಅವನು ಚಾರಾ ಕಾಟ್ನ ಶುರು ಕಿಯ, ಆ ಮೇವಿನ ದಂಟನ್ನು ಅವನು ಕಟ್ ಮಾಡೋದಕ್ಕೆ ಆರಂಭಿಸ್ತಾನೆ. ಸಾರಾ ಗಾಂವ್ ಸೋತಾ ಥಾ ಪರ್ ಸುಜಾನ್ ಕರ್ವಿ ಕಾಟ್ ರಹೇ ಥೇ. ಇಡೀ ಹಳ್ಳಿ ಮಲಗಿತ್ತು, ಆದರೆ ಸುಜಾನ್ ಆ ಮೇವನ್ನು ಕಟ್ ಮಾಡ್ತಾ ಇದ್ದಾನೆ. ಇತನಾ ಶ್ರಮ ಉನ್ಹೋನೆ ಅಪ್ನೆ ಜೀವನ ಮೇ ಕಭಿ ನಾ ಕಿಯಾ ಥಾ. ಇಷ್ಟು ಪರಿಶ್ರಮವನ್ನು ಅವನು ತನ್ನ ಜೀವನದಲ್ಲಿ ಯಾವತ್ತೂ ಮಾಡಿದ್ದಿಲ್ಲ. जब से उन्होंने काम करना छोड़ा था बराबर चारे के लिए हाय हाय पड़ी रहती थी. ಅವನು ಕೆಲಸ ಮಾಡೋದು ಬಿಟ್ಟಾಗಿನಿಂದ ಮೇವಿಗೆ ಪ್ರತಿದಿನವೂ ಹಾಯ್ ಹಾಯ್ ಅಂದರೆ ಆ ಒಂದು ಕೊರತೆ ಅನ್ನೋದು ಕಾಣಿಸ್ತಾ ಇತ್ತು. ಶಂಕರ್ ಭಿ ಕಾಡ್ತಾ ಥಾ, ಬೋಲಾ ಭಿ ಕಾಡ್ತಾ ಥಾ, ಪರ್ ಚಾರಾ ಪೂರನ ಪಡ್ತಾ ಥಾ. ಶಂಕರ್ ಭೋಲಾ ಅವನ ಮಕ್ಕಳೇನಿದ್ದಾರೆ ಅವರಿಬ್ಬರೂ ಈ ಮೇವಿನ ದಂಟನ್ನು ಕಟ್ ಮಾಡ್ತಾ ಇದ್ರು, ಆದರೆ ಮೇವು ಸಾಕಾಗ್ತಾ ಇದ್ದಿದ್ದಿಲ್ಲ ದನಕರುಗಳಿಗೆ. ಆಜ್ ವಹ ಇನ್ ಲೌಂಡೋಂ ಕೋ ದಿಖಾ ದೇಂಗೆ ಚಾರಾ ಕೈಸೆ ಕಾಟ್ನಾ ಚಾಹಿಯೆ. ಇವತ್ತು ಅವರು ಈ ಮಕ್ಕಳಿಗೆ ತೋರಿಸ್ತಾರೆ, ತನ್ನ ಮಕ್ಕಳಿಗೆ ಅವನು ಸಾಬೀತು ಮಾಡ್ತಾನೆ ಅಥವಾ ತೋರಿಸ್ತಾನೆ ಹೇಗೆ ಮೇವನ್ನು ಕಟ್ ಮಾಡಬೇಕು ಅನ್ನೋದು. ಉನ್ಕೆ ಸಾಮ್ನೆ ಕಟಿಯಾ ಕಾ ಪಹಾಡ್ ಖಡಾ ಹೋ ಗಯಾ और टुकड़े कितने महीन और सुडौल थे मानो सांचे में ढाले गए हों. ಸುಜಾನ್ನ ಮುಂದೆ ಆ ಮೇವಿನ ರಾಶಿ, ಆ ತುಣುಕುಗಳ ರಾಶಿ ಎಷ್ಟಿತ್ತು ಅಂತಂದರೆ ಅವು ಮತ್ತೆ ಎಷ್ಟು ಬಹಳ ನಾಜೂಕಾಗಿ ಕಟ್ ಮಾಡಿದ್ದ ಅಂತಂದರೆ ಬಹುಶಃ ಅದು ಯಾವುದೋ ಒಂದು ಮಷೀನಿಂದ ಸಾಂಚೆಮೆ ಅಂದರೆ ಒಂದು ಅಳತೆ ಕರೆಕ್ಟಾಗಿ ಅಳತೆ ಸ್ಕೇಲ್ ಇಟ್ಕೊಂಡು ಅಳತೆ ಮಾಡಿ ಕಟ್ ಮಾಡಿರೋ ಹಾಗೆ ಅಷ್ಟು ಕರೆಕ್ಟಾಗಿ ಅವನು ಅದರ ತುಣುಕುಗಳನ್ನು ಕಟ್ ಮಾಡಿದ್ದ. ಸ್ವಲ್ಪನೂ ಹೆಚ್ಚು ಕಡಿಮೆ ಆಗದೆ ಅಷ್ಟು ನೀಟಾಗಿ ಅವನ ಕೆಲಸ ಇತ್ತು ಅನ್ನೋದನ್ನು ಹೇಳ್ತಾ ಇದ್ದಾನೆ. ಮಾನವ ಸಾಂಚೆಮೆ ಢಾಲೆಗಯ್ಯ, ಅಂದರೆ ಯಾವುದಾದ್ರೂ ಒಂದು ಮಷೀನ್ ತಗೊಂಡು ಕಟ್ ಮಾಡಿದಾರೇನೋ ಅನ್ನೋ ರೀತಿಯಲ್ಲಿ ಅವನು ಅಷ್ಟು ಚೆನ್ನಾಗಿ ಕಟ್ ಮಾಡಿದ್ದ. ಮುಹ ಅಂಧೇರೆ ಬುಲಾಕಿ ಉಠಿ ತೋ ಕಟಿಯಾ ಕಾ ಢೇರ್ ದೇಖಕರ್ ದಂಗ್ ರಹ ಗಯಿ. ಬೆಳಗ್ಗೆ ಎದ್ದೇಳ್ತಾಳೆ. ಮುಹ ಅಂಧೇರೆ ಅಂದರೆ ಇನ್ನೂ ಕತ್ಲು ಬಾಕಿ ಇದ್ದಾಗ, ಕತ್ತಲಿನ ಮುಖ ಇನ್ನೂ ಇದ್ದಾಗ ಅಂತ ಅರ್ಥ. ಬೆಳಕು ಅರ್ದಿದ್ದಿಲ್ಲ, ಇನ್ನು ಸ್ವಲ್ಪ ಹೊತ್ತಿಗೆ ಬೆಳಕಾಗ್ತಕ್ಕಂಥ ಒಂದು ಸಮಯದಲ್ಲಿ ಬುಲಾಕಿ ಎದ್ದುಬಿಟ್ಟು ಆ ಕಟಿಯಾ ಕಡ್ಡೇರ ಆ ಮೇವಿನ ರಾಶಿಯನ್ನು ನೋಡಿಬಿಟ್ಟು ಅವಳಿಗೆ ಆಶ್ಚರ್ಯ ಆಗ್ತದೆ. ಬೋಲಿ ಕ್ಯಾ ಭೋಲಾ ಆಜ್ ರಾತ್ ಭರ್ ಕಟಿಯಾ ಹಿ ಕಾಟ್ತಾ ರಹ ಗಯಾ. ಕಿತ್ನಾ ಕಹಾ ಕಿ ಬೇಟಾ ಜಿ ಸೆ ಜಹಾನ್ ಹೈ ಪರ್ ಮಾನ್ತಾ ಹಿ ನಹಿ, ರಾತ್ ಕೋ ಸೋಯಾ ಹಿ ನಹಿ. ಅವಳಿಗೆ ಅನ್ನಿಸ್ತದೆ ತನ್ನ ಮಗ ಭೋಲಾ ಈ ಒಂದು ಮೇವನ್ನು ಕಟ್ ಮಾಡಿದ್ದಾನೆ ಅಂತ ಹೇಳಿ. ಸೊ ಅವಳ ಮನಸ್ಸಿನಲ್ಲಿ ಅಂದ್ಕೊಳ್ತಾಳೆ ಜೋರಾಗಿ, ಅಂದರೆ ಇನ್ನೊಬ್ರಿಗೆ ಕೇಳೋ ಹಾಗೂ ಸಹ ಹೇಳ್ತಾಳೆ, ಏನು ಭೋಲಾ ಇವತ್ತು ರಾತ್ರಿ ಮಲಗಲೇ ಇಲ್ವಾ? ರಾತ್ರಿಗೆಲ್ಲ ಅವನು ಮೇವನ್ನು ಕಟ್ ಮಾಡ್ತಾ ಇದ್ನ. ಎಷ್ಟು ಸರ್ತಿ ಹೇಳಿದ್ದೇನೆ ಅವನಿಗೆ, ಈ ನಾವು ಚೆನ್ನಾಗಿದ್ದರೆ ಈ ಪ್ರಪಂಚ ಜೀ ಸೆ ಜಹಾನ್ ಹೈ. ಸೊ ನಮ್ಮ ಹಿಂದಿನಲ್ಲಿ ಒಂದು ಗಾದೆ ಇದೆ, ಜಾನ್ ಹೈ ತೋ ಜಹಾನ್ ಹೈ, ಜೀವ ಇದ್ದರೆ ಪ್ರಪಂಚ ಅಂಥೇಳಿ. ಅದನ್ನೇ ತನ್ನ ಭಾಷೆನಲ್ಲಿ ಹೇಳ್ತಾ ಇದ್ದಾಳೆ. ಜೀ ಸೆ ಜಹಾನ್ ಹೈ, ನಾವಿದ್ರೆ ಪ್ರಪಂಚ, ಜಹಾನ್ ಅಂದರೆ ಪ್ರಪಂಚ. ಬೇಟಾ ಜೀ ಸೆ ಜಹಾನ್ ಹೈ ಪರ್ ಮಾನ್ತಾ ಹಿ ನಹಿ. ನಾ ಎಷ್ಟು ಸರ್ತಿ ಹೇಳಿದ್ದೇನೆ ನಾವಿದ್ರೆ ಪ್ರಪಂಚ ಅಂಥೇಳಿ, ಇಷ್ಟೆಲ್ಲ ಕಷ್ಟಪಡಬೇಡ ಅಂತ ಹೇಳಿ, ಆದರೆ ಅವನು ಒಪ್ಪೋದೇ ಇಲ್ಲ. ರಾತ್ ಕೋ ಸೋಯಾ ಹಿ ನಹಿ, ರಾತ್ರಿ ಮಲಗಲೇ ಇಲ್ಲ ಅವನು. ಸುಜಾನ್ ಭಗತ್ನೇ ತಾನೇ ಸೆ ಕಹ, ಇವನಿಗೆ ಸಿಟ್ಟು ಬರ್ತದೆ. ಸುಜಾನ್ ಭಗತ್ ಬೈಕೊಂಡು ಹೇಳ್ತಾನೆ, ಅಂದರೆ ಒಂದು ರೀತಿ ತಾನದೇನ ಅಂದರೆ ಡಾಂಟ್ನ, ಗಾಲಿದೇನ, ಅದು ವ್ಯಂಗ್ಯ ಅಂಥೇಳಿ. ಇಲ್ಲಿ ವ್ಯಂಗ್ಯವಾಗಿ ಹೇಗೆ ಹೇಳ್ತಾ ಇದ್ದಾನೆ, वह सोता ही कब है, जब देखता हूँ तब काम ही करता रहता है, ऐसा कमाऊ संसार में और कौन होगा. ಅವನು ಯಾವಾಗ ಮಲಗ್ತಾನೆ, ಯಾವಾಗ ನೋಡಿದ್ರೆ ಕೆಲಸನೇ ಮಾಡ್ತಾ ಇರ್ತಾನೆ. ಇಷ್ಟು ಚೆನ್ನಾಗಿ ಕಮಾವು ಮಾಡ್ತಕ್ಕಂಥ, ಇಷ್ಟೊಂದು ಚೆನ್ನಾಗಿ ಗಳಿಕೆ ಮಾಡ್ತಕ್ಕಂಥ ಮಗ ಇನ್ಯಾರಿದ್ದಾರೆ ಈ ಪ್ರಪಂಚದಲ್ಲಿ. ಇತನೇ ಮೇ ಭೋಲಾ ಆಂಖೆ ಮಲ್ತಾ ಹುವಾ ಬಾಹರ್ ನಿಕ್ಲಾ. ಇವರಿಬ್ಬರು ಇಷ್ಟು ಮಾತಾಡ್ತಾ ಇರಬೇಕಾದ್ರೆ ಭೋಲಾ ಕಣ್ಣು ಒರೆಸ್ಕೊಳ್ತಾ ಮುಂದೆ ಬರ್ತಾನೆ. ಅಂದರೆ ಅವನ ಮನೆ ಒಳಗಡೆಯಿಂದ ಇನ್ನೂ ಮಲಗಿದ್ದ, ಕಣ್ಣು ತಿಕ್ಕೊಂಡು ಹೊರಗಡೆ ಬರ್ತಾನೆ. ಉಸೇ ಭಿ ಯಹ ಢೇರ್ ದೇಖಕರ್ ಆಶ್ಚರ್ಯ ಹುವಾ. ಅವನಿಗೂ ಈ ಮೇವಿನ ರಾಶಿಯನ್ನು ನೋಡಿಬಿಟ್ಟು ಆಶ್ಚರ್ಯ ಆಗ್ತದೆ. ಮಾಸೆ ಬೋಲಾ ಕ್ಯಾ ಶಂಕರ್ ಆಜ್ ಬಡಿ ರಾತ್ ಕೋ ಉಠಾತಾ ಅಮ್ಮ. ಅವನು ಹೇಳ್ತಾನೆ, ಅಮ್ಮನಿಗೆ ಕೇಳ್ತಾನೆ, ರಾತ್ರಿ ಭಾಳ ಲೇಟಾಗಿ ಮಲ್ಕೊಂಡಿದ್ನಾ ಶಂಕರ್? ಬುಲಾಕಿ ವಹ ತೋ ಪಡಾ ಸೋ ರಹಾ ಹೈ, मैंने तो समझा तुमने काटी होगी. ಅವನು ಇನ್ನೂ ಮಲಗಿದ್ದಾನೆ, ನಾನು ಅಂದ್ಕೊಂಡೆ ನೀನು ಕಟ್ ಮಾಡ್ತಾ ಇದ್ದೆ ಇಲ್ಲಿ ಅಂಥೇಳಿ.
ಭೋಲಾ, मैं तो सवेरे उठ ही नहीं पाता. ನನಗೆ ಬೆಳಗ್ಗೆ ಎದ್ದೇಳೋಕ್ಕಾಗೋದೇ ಇಲ್ಲ. दिन भर चाहे जितना काम कर लूं पर रात को मुझसे नहीं उठा जाता. ದಿನ ಎಲ್ಲ ಹಗಲೆಲ್ಲ ಎಷ್ಟು ಬೇಕಾದ್ರೂ ಕೆಲಸ ಮಾಡ್ತೇನೆ, ಆದರೆ ರಾತ್ರಿ ನನಗೆ ಕೆಲಸ ಮಾಡಿ ಅಭ್ಯಾಸ ಇಲ್ಲ, ಅಥವಾ ಬೆಳಗ್ಗೆ ಬೇಗ ಎದ್ದು ಕೆಲಸ ಮಾಡಿ ಅಭ್ಯಾಸ ಇಲ್ಲ ಅಂತ ಹೇಳ್ತಾನೆ. ಬುಲಾಕೆ, तो क्या तुम्हारे दादा ने काटी है? ಹಾಗಾದರೆ ನಿಮ್ಮ ತಂದೆ ಇದನ್ನೆಲ್ಲ ಮಾಡಿದಾರಾ, ಇದನ್ನ ಕಟ್ ಮಾಡಿದಾರಾ? ಭೋಲಾ, ಹಾಂ, ಮಾಲೂಮ್ ತೋ ಹೋತಾ ಹೈ, ರಾತ್ ಭರ್ ಸೋಯೆ ನಹಿ. ಹೌದು, ಹಾಗೆ ಅನ್ನಿಸ್ತಾ ಇದೆ. ಬಹುಶಃ ರಾತ್ರಿಯೆಲ್ಲ ಮಲಗಿಲ್ಲ ಅಂತ ಅನ್ನಿಸ್ತದೆ. ಮುझसे कल बड़ी भूल हुई. ನನ್ನಿಂದ ನಿನ್ನೆ ದೊಡ್ಡ ತಪ್ಪಾಯಿತು. अरे वह तो हल लेकर जा रहे हैं, जान देने पर उतारू हो गए हैं क्या? ಅರೆ ಅಲ್ಲಿ ನೋಡಲ್ಲಿ ನೇಗಿಲು ತಗೊಂಡು ಹೋಗ್ತಾ ಇದ್ದಾರೆ. ಈ ವಯಸ್ಸಿನಲ್ಲಿ ಏನು ಜೀವ ಕೊಡಬೇಕು ಅಂತ ಇದ್ದಾರಾ, ಸಾಯ್ಬೇಕು ಅಂತ ಇದ್ದಾರಾ? ಬುಲಾಕಿ, ಕ್ರೋಧಿ ತೋ ಸದಾಕೆ ಹೇ, ಅಬ್ ಕಿಸಿ ಕಿ ಸುನೆಂಗೆ ಥೋಡೆ ಹಿ. ಯಾವಾಗಲೂ ಅವರು ಕೋಪದಲ್ಲೇ ಇದ್ದರು, ಈಗ ಯಾರ್ದಾದ್ರೂ ಮಾತು ಕೇಳ್ತಾರ ಅವರು? ಭೋಲಾ, ಶಂಕರ್ ಕೋ ಜಗಾ ದೋ, ಮೈ ಭಿ ಜಲ್ದಿ ಸೆ ಮುँह हाथ धोकर हल ले जाऊं. ಶಂಕರ್ನು ಎದ್ದೇಳಿಸೋ, ನಾನು ಬೇಗ ಬೇಗ ತಯಾರಾಗ್ಬಿಟ್ಟು ನೇಗಿಲು ತಗೊಂಡು ಹೋಗ್ತೇನೆ. जब और किसानों के साथ भोला हल लेकर खेत में पहुंचा तो सुजान आधा खेत जोत चुके थे. ಬೇರೆ ರೈತರ ಜೊತೆಗೆ ಭೋಲಾ ತನ್ನ ಹೊಲಕ್ಕೆ ಹೊರಟಾಗ, ತನ್ನ ಹೊಲ ತಲುಪಿದಾಗ ಸುಜಾನ ಅಷ್ಟೊತ್ತಿಗೆ ಅರ್ಧ ಹೊಲವನ್ನು ಜೋತ್ನ ಅಂತ ಅಂದರೆ ಅದರಲ್ಲಿರ್ತಕ್ಕಂತಹ ಕಳೆಯನ್ನು ತೆಗೆಯೋದಕ್ಕೆ ನೇಗಿಲಿನ ಹೂಡ್ಬಿಟ್ಟು ಮಣ್ಣನ್ನು ಲೂಸ್ ಮಾಡ್ತಕ್ಕಂಥದ್ದು, ಅದನ್ನು ಜೋತ್ನ ಅಂತ ಕರೀತಾರೆ. ಅಂದರೆ ಉಳುಮೆಯನ್ನು ಮಾಡಿದ್ದ ಅಂತ ಹೇಳ್ಬೋದು. ಆಧಾ ಖೇತ್ ಜೋತ್ ಚುಕೆ ಥೆ. ಭೋಲಾನೆ ಚುಪ್ಕೆ ಸೆ ಕಾಮ್ ಕರ್ನಾ ಶುರು ಕಿಯಾ. ಇವನಿಗೆ ಮಾತಾಡ್ಸೋದಕ್ಕೂ ಸಹ ಧೈರ್ಯ ಆಗಲಿಲ್ಲ, ಯಾಕೆ ಕೋಪದಲ್ಲಿದ್ದಾನೆ ಅಪ್ಪ ಅಂಥೇಳಿ. ಹಾಗಾಗಿ ಸೈಲೆಂಟಾಗಿ ಅವನು ಕೆಲಸವನ್ನು ಶುರು ಮಾಡ್ತಾನೆ. ಸುಜಾನ್ ಸೆ ಕುಚ್ ಬೋಲ್ನೆ ಕಿ ಉಸ್ಕಿ ಹಿಮ್ಮತ್ ನಾ ಪಡಿ. ಸುಜಾನ್ಗೆ ಏನಾದರೂ ಮಾತನಾಡಿಸ್ಬೇಕು ಅನ್ನೋದಕ್ಕೆ ಅವನಿಗೆ ಧೈರ್ಯ ಕೂಡ ಸಾಲಲಿಲ್ಲ. दोपहर हुआ, सभी किसानों ने हल छोड़ दिए, पर सुजान भगत अपने काम में मग्न हैं. ಮಧ್ಯಾಹ್ನ ಆಯಿತು, ಎಲ್ಲ ರೈತರು ನೇಗಿಲನ್ನು ಬಿಟ್ಟು ರೆಸ್ಟ್ ಮಾಡಲಿಕ್ಕೆ, ಅಂದರೆ ಬಿಸಿಲು ಹೆಚ್ಚಾಗ್ತದೆ, ಹಾಗಾಗಿ ಆ ನೇಗಿಲು ಬಿಟ್ಬಿಟ್ಟು ಆ ದನಕರುಗಳನ್ನ ನೆರಳಿಗೆ ಕಟ್ಟಿ ಹಾಕಿ ತಮ್ಮ ಕೆಲಸದಲ್ಲಿ, ಅಂದರೆ ಅವು ಊಟ ಮಾಡಲಿಕ್ಕೆ ವಿರಾಮವನ್ನು ಕೊಟ್ಟರು. ಆದರೆ ಸುಜಾನ್ ಭಗತ್ ತನ್ನ ಕೆಲಸದಲ್ಲೇ ಮುಳುಗಿದ್ದ, ಅವನು ತನ್ನ ಕೆಲಸವನ್ನು ನಿಲ್ಲಿಸಲಿಲ್ಲ. ಭೋಲಾ ಥಕ್ ಗಯಾ ಹೈ. ಭೋಲಾನಿಗೆ ಸುಸ್ತಾಗಿದೆ. उसकी बार बार इच्छा होती है कि बैलों को खोल दें. ಅವನಿಗೆ ಅನ್ನಿಸ್ತಾ ಇದೆ, ಈ ದನಗಳನ್ನು ಬಿಚ್ಚಿಬಿಟ್ಟು ನಾನು ರೆಸ್ಟ್ ಮಾಡೋಣ ಅಂತ ಅನ್ನಿಸ್ತಾ ಇದೆ. ಮಗರ್ ಡರ್ ಕೆ ಮಾರೆ ಕುಚ್ ಕಹ ನಹಿ ಸಕ್ತಾ. ಆದರೆ ಭಯದಿಂದ ಅವನು ಏನು ಮಾತಾಡಲಿಲ್ಲ. सबको आश्चर्य हो रहा है कि दादा कैसे इतनी मेहनत कर रहे हैं. ಎಲ್ರಿಗೂ ಆಶ್ಚರ್ಯ ಆಗ್ತಾ ಇದೆ, ಈ ಸುಜಾನ್ಗೆ ಎಲ್ಲಿಂದ ಇಷ್ಟೊಂದು ಶಕ್ತಿ ಬಂತು, ಇಷ್ಟೊಂದು ಶಕ್ತಿ ಹೇಗೆ ಅವನು ಕೆಲಸ ಮಾಡ್ಲಿಕ್ಕೆ ಸಾಧ್ಯ, ಇಷ್ಟೊಂದು ಶಕ್ತಿಯಿಂದ ಇಷ್ಟೊಂದು ಪರಿಶ್ರಮ ಹೇಗೆ ಮಾಡ್ಲಿಕ್ಕೆ ಸಾಧ್ಯ ಅಂತ ಯೋಚನೆ ಮಾಡ್ತಾರೆ. आखिर डरते डरते बोला, दादा अब तो दोपहर हो गया, हल खोल देना. ಕೊನೆಗೆ ಹೆದರ್ಕೊಂಡು ಕೇಳ್ತಾನೆ ತಂದೆಗೆ, ದಾದಾ ಮಧ್ಯಾಹ್ನ ಆಯಿತು, ಈಗಲಾದರೂ ನಾವು ನೇಗಿಲನ್ನು ಬಿಚ್ಚೋಣವಾ? सुजान, हाँ खोल दो, तुम बैलों को लेकर चलो, मैं डांड फेंक कर आता हूँ. ಸರಿ, ಬಿಚ್ಚು, ಅಂದರೆ ದನಕರುಗಳನ್ನ ಬಿಚ್ಚು, ನೇಗಿಲಿಗೆ ಕಟ್ಟಿರೋದನ್ನ. ನೀನು ದನಗಳನ್ನ ಕರ್ಕೊಂಡು ಮನೆ ಕಡೆಗೆ ಹೋಗು, ನಾನು ಕಸ ಕಡ್ಡಿ ಏನಿದೆಯಲ್ಲ ಅದನ್ನು ಬಿಸಾಕ್ಬಿಟ್ಟು ಬರ್ತೇನೆ. ಡಾಂಡ್ ಅಂತ ಅಂದರೆ ಹಿಂದೆ ಉಳುಮೆ ಮಾಡಿ ಉಳಿದಂತಹ ಗಿಡದ ಬೇರು, ಅದನ್ನು ಡಾಂಡ್ ಅಂತ ಕರೀತಾರೆ. ದರ್ ಇಸ್ ಅ ವೇಸ್ಟ್, ಕಳೆ ಅನ್ನೋ ಅರ್ಥದಲ್ಲಿ ಇಲ್ಲಿ ತಗೋಬಹುದು ನಾವು. ಕಳೆಯನ್ನೆಲ್ಲ ಬಿಸಾಕ್ಬಿಟ್ಟು ಬರ್ತೇನೆ ನಾನು, ನೀನು ದನನ ಕರ್ಕೊಂಡು ಮನೆಗೆ ಹೋಗು ಅಂತ ಹೇಳ್ತಾನೆ ದನಗಳನ್ನ ತಗೊಂಡು. ಭೋಲಾ, ಮೈ ಸಾಂಜ್ಕೋ ಡಾಂಡ್ ಫೇಂಕ್ ದುಂಗ. ನಾನು ಸಂಜೆ ಈ ಕಸ ಎಲ್ಲ ತೆಗಿತೇನೆ, ಕಳೆ ಎಲ್ಲ ತೆಗಿತೇನೆ. ಸುಜಾನ್, तुम क्या फेंक दोगे? देखते नहीं हो खेत कटोरे की तरह गहरा हो गया है, तभी तो बीच में पानी जम जाता है. इसी गोइंड के खेत में 20 मन का भीगा होता था,
तुम लोगों ने इसका सत्यानाश कर दिया. ನೀನೇನು ಬಿಸಾಕ್ತೀಯ, ನೋಡ್ತಾ ಇಲ್ವಾ? ಈ ಹೊಲ ಅನ್ನೋದು ಗುಂಡಿಯಾಗಿ ಕಟೋರ ಅಂದರೆ ಪಾತ್ರೆ ರೀತಿ ಗುಂಡಿ ಬಿದ್ದಿದೆ. ಹಾಗಾಗಿ ಇಲ್ಲಿ ನೀರು ನಿಂತ್ಕೊಳ್ತದೆ. ಇದೇ ಒಂದು ಜಮೀನಿನಲ್ಲಿ ಇದೇ ಒಂದು ಗೋಯಿಂಡ್ ಅಂದರೆ ಬಂಜರು ಭೂಮಿ ಅಂತ ಕರಿಬೋದು. ಅಂದರೆ ಬಹಳ ಕಡಿಮೆ ಬೆಳೀತಕ್ಕಂತಹ ಭೂಮಿ. ಅದರಲ್ಲಿ ನಾನು 20 ಮನ್ ಕ ಬೀಗ ಬೋತಾಥ. ಬೀಗ ಅಂದರೆ 20 ಮಣ ಬೆಳೆಯನ್ನು ಬೆಳೀತಾ ಇದ್ದೆ ನಾನು ಅಂತ ಹೇಳ್ತಾ ಇದ್ದೇನೆ. 20 ಮಣ ಅಂತಂದರೆ ನಾನು ಹೇಳಿದ್ದೆ ಒಂದು ಮಣಕ್ಕೆ 40 kg, 20 ಮಣ ಅಂದರೆ 800 kg ಅಷ್ಟು ಬೆಳೆಯನ್ನು ನಾನು ಬೆಳೀತಾ ಇದ್ದೆ ಅಂತ ಹೇಳ್ತಾ ಇದ್ದೇನೆ. ತುಮ್ ಲೋಗೋನೆ ಇಸ್ಕಾ ಸತ್ಯಾನಾಶ್ ಕರ್ ದಿಯಾ. ನೀವು ಇದನ್ನು ಹಾಳು ಮಾಡಿಬಿಟ್ಟಿದ್ದೀರಾ ಅಂತ ಹೇಳಿ ಅವನಿಗೆ ಗದರಿಸ್ತಾನೆ. बैल खोल दिए गए. भोला बैलों को लेकर घर चला पर सुजान डांड फेंकते रहे. ದನಗಳನ್ನು ಕರ್ಕೊಂಡು ಅವನು ಮನೆಗೆ ಹೋದ. ಬಿಚ್ಚಿಬಿಟ್ಟು ಇವನು ಆ ಕಳೆಯನ್ನು ಬಿಸಾಕ್ತಾ ಇದ್ದಾನೆ. ಆಧಾ ಗಂಟೆಗೆ ಬಾದ ಡಾಂಡ್ ಫೇಂಕ್ ಕರ್ ವಹ ಘರ್ ಆಯೆ. ಅರ್ಧ ಗಂಟೆ ನಂತರ ಅವನು ಆ ಕೆಲಸವನ್ನು ಮಾಡಿದ ನಂತರ ಮನೆಗೆ ಬರ್ತಾನೆ. ಮಗರ್ ಥಕಾನ್ ಕ ನಾಮ್ನ ಥಾ. ಅಷ್ಟಾದರೂ ಅವನಿಗೆ ಸುಸ್ತು ಅನ್ನೋದಿಲ್ಲ, ಆಯಾಸ ಅನ್ನೋದಿಲ್ಲ. ನಹಾ ಖಾಕರ್ ಆರಾಮ್ ಕರ್ನೆ ಕೆ ಬದಲೆ ಉನ್ಹೋನೆ बैलों को सहलाना शुरू किया. ಸ್ನಾನ ಮಾಡಿ ಊಟ ಮಾಡಿ ಆರಾಮ್ ತಗೊಳ್ಳೋದ್ರ ಬದಲಿಗೆ ಅವನು ಊಟ ಮಾಡಿದ ನಂತರ ಆ ದನಗಳನ್ನು ಆ ಎತ್ತುಗಳನ್ನು ಮೈ ಸವರೋದಕ್ಕೆ ಶುರು ಮಾಡ್ತಾನೆ. ಸಹಲಾನ ಅಂದರೆ ಮೈ ಸವರೋದು. ಉನ್ಕಿ ಪೀಠ್ ಫರ್ ಹಾತ್ ಫೇರ, ಉನ್ಕೆ ಪೈರ್ ಮಲೆ ಪೂಂಚ ಸಹಲಾಯಿ. ಅವುಗಳ ಬೆನ್ನ ಮೇಲೆ ಕೈ ಆಡಿಸ್ತಾನೆ, ಅಂದರೆ ಅವುಗಳನ್ನ ಸವರ್ತಾನೆ. ಅವರ ಕಾಲುಗಳನ್ನು ಮಸಾಜ್ ಥರ ಮಲ್ನ ಅಂದರೆ ಮಸಾಜ್ ಮಾಡ್ತಾನೆ, ಕಾಲುಗಳನ್ನು ತಿಕ್ತಾನೆ. ಪೂಂಚ ಸಹಲಾಯಿ ಬಾಲವನ್ನು ಸವರ್ತಾನೆ. ಬೈಲೋಂಕಿ ಪೂಂಛೆ ಖಡಿ ಥೀ. ಅವು ಬಾಲ ನೆಟ್ಟಗೆ ಮಾಡಿದ್ವು, ಅಂದರೆ ಅವನ ಒಂದು ಸ್ಪರ್ಶದಿಂದ ಅವಕ್ಕೆ ಬಹಳ ಸಂತೋಷ ಆಗಿತ್ತು. ಆ ಸಂತೋಷವನ್ನು ಅವು ತಮ್ಮ ಬಾಲದ ಮುಖಾಂತರ ತೋರಿಸ್ತಾ ಇದ್ದಾವೆ. ಬಾಲ ಮೇಲೆ ಎದ್ದು ನಿಂತ್ಕೊಂಡಿತ್ತು. ಸುಜಾನ್ ಕಿ ಗೋದ್ ಮೇ ಸಿರ್ ರಖೆ ಉನ್ಹೆ ಅಕಥನೀಯ ಸುಖ ಮಿಲ್ ರಹಾ ಥಾ. ನೋಡಿ, ಪ್ರಾಣಿಗಳಿಗೆ ಬಾಯಿ ಇರೋದಿಲ್ಲ, ಆದರೆ ಅವು ತಮ್ಮ ಭಾವನೆಗಳನ್ನು ತಮ್ಮ ಒಂದು ದೈಹಿಕ ಚಟುವಟಿಕೆಗಳ ಮುಖಾಂತರ ತೋರಿಸ್ತವೆ. ಆ ಒಂದು ದನಗಳೇನಿದ್ದಾವೆ, ಇವನ ಸ್ಪರ್ಶದಿಂದ ಇವನು ಒಂದು ಅವಕ್ಕೆ ಮಸಾಜ್ ಮಾಡಿದ್ರಿಂದ ಬಹಳ ಸಂತೋಷ ಆಗಿತ್ತು, ಅವಕ್ಕೆ ಸುಖ ಸಿಕ್ಕಿತ್ತು, ತೃಪ್ತಿಯಾಗಿತ್ತು. ಬಹುತ್ ದಿನೋं के बाद आज उन्हें यह आनंद प्राप्त हुआ था. ಸ್ಪರ್ಶವನ್ನು ಪ್ರಾಣಿಗಳು ಅನುಭವಿಸ್ತವೆ ಅನ್ನೋದಕ್ಕೆ ಇದೊಂದು ಉದಾಹರಣೆ. ಬಹಳ ದಿನಗಳ ನಂತರ ಅವಕ್ಕೆ ಈ ರೀತಿಯ ಒಂದು ಆನಂದ ಸಂತೋಷ ಸಿಕ್ಕಿತ್ತು. ಅಂದರೆ ಅವು ಕಷ್ಟಪಟ್ಟು ಬಂದಿದ್ದಾವೆ ಹೊಲದಲ್ಲಿ, ಅವಕ್ಕೆ ಇವನು ಸೇವೆ ಮಾಡಿದಾಗ ಅವಕ್ಕೂ ಒಂದು ರೀತಿ ಆರಾಮ ಅನ್ನಿಸ್ತದೆ. ಈ ದನಗಳಿಗೆ ಆ ಸುಜಾನನ ಒಂದು ಸ್ಪರ್ಶ ಸಂತೋಷವನ್ನು ಕೊಡ್ತದೆ. ಉನ್ಕೆ ಆಂಕೋಮೆ ಕೃತಜ್ಞತಾ ಬರೀ ಹುಯಿತಿ. ಅವುಗಳ ಕಣ್ಣಿನಲ್ಲಿ ಕೃತಜ್ಞತೆ ಇತ್ತು. ಅಂದರೆ ಕೃತಜ್ಞ ಮತ್ತು ಕೃತಜ್ಞ ಇವೆರಡು ಆಪೋಸಿಟ್ ವರ್ಡ್ಸ್. ಕೃತಜ್ಞ ಅಂದರೆ ಉಪಕಾರ ಸ್ಮರಣೆ ಮಾಡೋದು, ಕೃತಜ್ಞ ಅಂದರೆ ಉಪಕಾರ ಸ್ಮರಣೆ ಮಾಡದೇ ಇರೋದು. ಸೊ ಎರಡು ಆಪೋಸಿಟ್ ವರ್ಡ್ಸು, ಬರ್ಕೊಳ್ಳಿ ಅದನ್ನು. ಕೃತಜ್ಞ, ಕೃತಜ್ಞ. कृतज्ञता भरी हुई थी, मानो वे कह रहे थे हम तुम्हारे साथ दिन रात काम करने को तैयार हैं. ಅವು ಹೇಳ್ತಾ ಇದ್ದಾವೆ, ಮೌನವಾಗಿ ಹೇಳ್ತಾ ಇದ್ದಾವೇನೋ ಅಂತ ಅನ್ನಿಸ್ತದೆ. ನಾನು ಸಹ ಅಂದರೆ ನಾವು ಸಹ ಆ ದನಗಳು ಅಂದ್ಕೊಳ್ತಾ ಇದ್ದಾವೆ ಅಥವಾ ಅವನ ಸುಜಾನ್ಗೆ ಹೇಳ್ತಾ ಇದ್ದಾವೆ, ನಿನ್ನ ಜೊತೆಗೆ ನಾವು ಹಗಲು ರಾತ್ರಿ ಕೆಲಸ ಮಾಡ್ತೇವೆ, ಪರಿಶ್ರಮ ಮಾಡಲಿಕ್ಕೆ ತಯಾರಿದ್ದೇವೆ ಅಂತ ಹೇಳ್ತಾ ಇದ್ದಾವೆ. अन्य कृषकों की भांति भोला अभी कमर सीधी कर रहा था कि सुजान ने फिर हल उठाया और खेत की ओर चले. ಬೇರೆ ರೈತರ ಹಾಗೆ ಭೋಲಾ ಇನ್ನೂ ಆರಾಮ್ ತಗೊಂಡು ಮೈ ಮುರಿತಾ ಇದ್ದ. ಅಂದರೆ ಕಮರ್ ಸೀಧಿ ಕರ್ ರಹಾ ತಾ ಅಂದರೆ ಆರಾಮ್ ತಗೊಂಡು ಅವನು ಆಗ್ತಾನೆ ಎಚ್ಚರ ಆಗ್ತಾ ಇದ್ದ. ಆದರೆ ಸುಜಾನ್ ಅಷ್ಟೊತ್ತಿಗೆ ಮತ್ತೆ ನೇಗ್ಲನ್ನ ತಗೊಂಡು ದನಗಳನ್ನ ಕರ್ಕೊಂಡು ಹೊಲದ ಕಡೆ ಹೊರಟ. दोनों बैल उमंग से भरे दौड़े चले जाते थे, मानो उन्हें स्वयं खेत में पहुंचने की जल्दी थी. ಎರಡೂ ಎತ್ತುಗಳು
ಓಡ್ತಾ ಇದ್ದಾವೆ ಹೊಲದ ಕಡೆಗೆ. ಯಾರು ಮೊದಲು ಅನ್ನೋ ಒಂದು ಸ್ಪರ್ಧೆ ಇದೆಯೇನೋ, ಅಂದರೆ ಸುಜಾನ್ಗಿಂತ ಮುಂಚೆ ನಾವು ಹೊಲಕ್ಕೆ ಹೋಗೋಣ ಕೆಲಸ ಮಾಡಲಿಕ್ಕೆ ಅನ್ನೋ ಒಂದು ಅವಸರದಲ್ಲಿ ಆ ಎತ್ತುಗಳು ಓಡ್ತಾ ಇದ್ದಾವೆ. भोला ने मड़ैया में लेटे लेटे पिता को हल लिए जाते देखा पर उठ ना सका. ಭೋಲಾ ಅಲ್ಲೇ ಮಂಚದ ಮೇಲೆ ಮಲ್ಕೊಂಡು ನೋಡ್ತಾ ಇದ್ದಾನೆ. ತಂದೆ ಹೋಗ್ತಾ ಇರೋದನ್ನು ನೋಡಿಬಿಟ್ಟು ಅವನಿಗೆ ಎದ್ದೇಳಲಿಕ್ಕೆ ಆಗಲಿಲ್ಲ. ಅಂದರೆ ಅವನಿಗೆ ಇನ್ನೂ ರೆಸ್ಟ್ ಬೇಕು ಅಂತ ಅನ್ನಿಸ್ತಾ ಇದೆ. ಉಸ್ಕಿ ಹಿಮ್ಮತ್ छूट गई. ಇಷ್ಟೊಂದು ಪರಿಶ್ರಮನ ಅವನು ಮಾಡೇ ಇದ್ದಿಲ್ಲ ಯಾವತ್ತಿಗೂ. ಹಾಗಾಗಿ ಅವನಿಗೆ ಆ ಒಂದು ಧೈರ್ಯನೇ ಸಾಲಲಿಲ್ಲ. उसने कभी इतना परिश्रम न किया था. उसे बनी बनाई ಗಿರಸ್ತಿ ಮಿಲ್ ಗई थी. ಅವನು ಯಾವತ್ತಿಗೂ ಇಷ್ಟು ಕಷ್ಟಪಟ್ಟಿದ್ದಿಲ್ಲ. ಯಾಕಂದರೆ ಅವನಿಗೆ ರೆಡಿಮೇಡ್ ಬನಿ ಬನಾಯಿ ಅಂದರೆ ಮೊದಲೇ ತಯಾರು ಮಾಡಿಕೊಟ್ಟಂತಹ ರೆಡಿಮೇಡ್ ಗಿರಸ್ತಿ ಅಂದರೆ ಗೃಹಸ್ಥಿ. ಇದು ತತ್ಸಮ ತದ್ಭವ. ಗೃಹಸ್ಥಿ ಅಂದರೆ ಮನೆತನ, ಗಿರಸ್ತಿ ಅದನ್ನು ಗ್ರಾಮೀಣ ಭಾಷೆಯಲ್ಲಿ ಹೇಳಿದ್ದಾರೆ ಅಥವಾ ತದ್ಭವ ರೂಪದಲ್ಲಿ ಹೇಳಿದ್ದಾರೆ. ಅವನಿಗೆ ರೆಡಿಮೇಡ್ ಮನೆತನ ಸಿಕ್ಕಿತ್ತು. ಅಂದರೆ ಎಲ್ಲ ರೆಡಿ ಇರ್ತಕ್ಕಂಥದ್ದು, ಏನು ಕಷ್ಟಪಡಬೇಕಾಗಿದ್ದಿಲ್ಲ. ಹಾಗಾಗಿ ರೆಡಿಮೇಡ್ ಮನೆತನ ಸಿಕ್ಕಿತ್ತು ಅವನಿಗೆ, ಮನೆ ಅನ್ನೋದು ಸಿಕ್ಕಿತ್ತು. ಉಸೆ ಜ್ಯೋ ತ್ಯೋ ಚಲಾ ರಹಾ ಥಾ. ಆ ಮನೇನ ಅವನು ತನಗೆ ಹೇಗೆ ಬೇಕೋ ಹಾಗೆ ಹಾಗೂ ಹೀಗೂ ನಡೆಸ್ಕೊಂಡು ಹೋಗ್ತಾ ಇದ್ದ ಅಷ್ಟೇ. ಇನ್ನು ದಾಮೋ ವಹ ಘರ್ ಕಾ ಸ್ವಾಮಿ ಬನ್ನೆ ಕಾ ಇಚ್ಛುಕ್ ನಾ ಥಾ. ಇಷ್ಟು ಕಷ್ಟಪಟ್ಟು ಮನೆ ಸ್ವಾಮಿ ಆಗೋದು ಅವನಿಗೆ ಬೇಕಿದ್ದಿಲ್ಲ. ಅಂದರೆ ಅವನು ತನ್ನ ಅಧಿಕಾರವನ್ನು ಬಿಟ್ಕೊಡೋದಕ್ಕೂ ಸಹ ಸಿದ್ಧ ಇದ್ದಾನೆ, ಆದರೆ ಕಷ್ಟಪಡೋಕ್ಕೆ ರೆಡಿ ಇಲ್ಲ. ಜವಾನ್ ಆದ್ಮಿ ಕೋ 20 ದಂಧೆ ಹೋತೆ ಹೇ. ಯುವಕರಿಗೆ ಅನೇಕ ಕೆಲಸಗಳಿರ್ತವೆ, ಅನೇಕ ಬೇರೆ ರೀತಿಯ ಕೆಲಸಗಳಿರ್ತವೆ. 20 ದಂಧೆ ಹೋತೆ ಹೇ ಅಂದರೆ ಟೈಮ್ ಪಾಸ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಅನೇಕ ಬೇರೆ ಉಪಾಯಗಳಿರ್ತವೆ. ಹಸ್ನೆ ಬೋಲ್ನೆ ಕೆ ಲಿಯೆ ಗಾನೆ ಬಜಾನೆ ಕೆ ಲಿಯೆ ಭೀ ತೋ ಉಸೆ ಕುಚ್ ಸಮಯ ಚಾಹಿಯೇ. ನಗೋದಕ್ಕೆ, ಮಾತಾಡೋದಕ್ಕೆ, ಹಾಡು ಹೇಳೋದಕ್ಕೆ, ಡ್ಯಾನ್ಸ್ ಮಾಡೋದಕ್ಕೆ ಇದಕ್ಕೂ ಸಹ ಅವನಿಗೆ ಸಮಯ ಬೇಕಾಗ್ತದೆ. ಅಂದರೆ ಯುವಕರು ಹೇಗಿರ್ತಾರೆ ಅನ್ನೋದನ್ನು ಇಲ್ಲಿ ಹೇಳ್ತಾ ಇದ್ದಾನೆ. ಟೈಮ್ ಪಾಸ್ ಭಾಳ ಚೆನ್ನಾಗಿ ಮಾಡ್ತಾರೆ ಮಕ್ಕಳು ಅಂಥೇಳಿ. ಪಡೋಸ್ ಕೆ ಗಾಂವ್ ಮೇ ದಂಗಲ್ ಹೋ ರಹಾ ಹೈ. ದಂಗಲ್ ಅಂದರೆ ಕುಸ್ತಿ. ಪಕ್ಕದ ಹಳ್ಳಿನಲ್ಲಿ ಕುಸ್ತಿಯ ಒಂದು ಟೂರ್ನಮೆಂಟ್ ನಡೀತಾ ಇದೆ. ಜವಾನ್ ಆದ್ಮಿ ಕೈಸೆ ಅಪ್ನೆ ಕೋ ವಹಾ ಜಾನೆ ಸೆ ರೋಕೇಗಾ. ಹೇಗೆ ತಾನೇ ಯುವಕರು ಅಲ್ಲಿ ಸೇರದೆ ಇರೋದಕ್ಕಾಗ್ತದೆ, ಅಲ್ಲಿಗೆ ಎಲ್ಲರೂ ಹೋಗ್ತಾರೆ. ಕಿಸಿ ಗಾಂವ್ ಮೇ ಬರಾತ್ ಆಯಿ ಹೈ, ನಾಚ್ ಗಾನಾ ಹೋ ರಹಾ ಹೈ, ಜವಾನ್ ಆದ್ಮಿ ಕ್ಯೂ ಉಸ್ಕೆ ಆನಂದ ಸೆ ವಂಚಿತ್ ರಹ ಸಕ್ತಾ ಹೈ. ಯಾವುದೋ ಹಳ್ಳಿನಲ್ಲಿ ಮೆರವಣಿಗೆ ಬಂದಿದೆ, ಮದುವೆ ಆಗ್ತಾ ಇದೆ, ಯಾವ ಯುವಕ ತಾನೇ ತನ್ನನ್ನು ತಾನು ಅದರಿಂದ ದೂರ ಇಡ್ತಾನೆ? ಈ ರೀತಿಯ ಒಂದು ಸಮಯವನ್ನು ಕಳೀತಕ್ಕಂಥ ಒಂದು ಸಂತೋಷ ಕೊಡ್ತಕ್ಕಂತಹ ಒಂದು ಘಟನೆಗಳಿಂದ ತನ್ನನ್ನು ತಾನು ಹೇಗೆ ದೂರ ಇಡ್ತಾನೆ? ವೃದ್ಧ ಜನಕ್ಕೆ ಲಿಯೆ ಏ ಬಾಧಾಯೇ ನಹಿ. ಆದರೆ ವಯಸ್ಸಾದವ್ರಿಗೆ ಇವ್ಯಾವೂ ಅಡ್ಡಿ ಇಲ್ಲ. ಅಂದರೆ ಈ ರೀತಿಯ ಕೆಲಸಗಳನ್ನ ಅವರು ಮಾಡೋದಿಲ್ಲ. ಹಾಗಾಗಿ ಸಮಯ ಕಳೀತಕ್ಕಂಥದ್ದಕ್ಕೆ ಅಥವಾ ಸಮಯಕ್ಕೆ ಅವರು ಈ ರೀತಿಯ ಅಡ್ಡಿ ಆಗೋದಿಲ್ಲ ಸಮಯಗಳು, ಅಂದರೆ ಈ ಒಂದು ಕೆಲಸಗಳು. उन्हें न नाच गाने से मतलब न खेल तमाशे से गरज, केवल अपने काम से काम है. ಅವರಿಗೆ ಕುಣಿತ ಆಗಲಿ, ಹಾಡಾಗಲಿ, ಡ್ಯಾನ್ಸ್ ಆಗಲಿ ಅದ್ರ ಬಗ್ಗೆ ಯಾವುದೇ ಗಮನ ಇರೋದಿಲ್ಲ, ಅದ್ರ ಕಡೆಗೆ ಅವ್ರಿಗೆ ಇಂಟ್ರೆಸ್ಟ್ ಇರೋದಿಲ್ಲ. ಆಟದ ಕಡೆ ಆಗಲಿ ಕೇವಲ ಅವರು ತಮ್ಮ ಕೆಲಸವನ್ನು ಅಷ್ಟೇ ಮಾಡ್ತಾರೆ. ತಮ್ಮ ಕೆಲಸ ಎಷ್ಟೋ ಅಷ್ಟನ್ನು ಮಾಡ್ಕೊಂಡು ಹೋಗ್ತಾರೆ. ಬುಲಾಕಿನೇ ಕಹಾ, ಭೋಲಾ ತುಮ್ಹಾರೆ ದಾದಾ ಹಲ್ ಲೇಕರ್ ಗಯೇ. ಬುಲಾಕಿ ಬಂದು ಎದ್ದೇಳ್ಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾಳೆ. ಭೋಲಾ ಅಲ್ಲಿ ನೋಡು, ನಿಮ್ಮಪ್ಪ ನೇಗಿಲು ತಗೊಂಡು ಹೋಗ್ತಾ ಇದ್ದಾರೆ. ಭೋಲಾ ಜಾನೇದೋ ಅಮ್ಮ, ಮುಜ್ಸೆ ಯಹ ನಹಿ ಹೋ ಸಕ್ತಾ. ಹೋಗಲಿ ಬಿಡಮ್ಮ, ನನ್ನ ಕೈನಲ್ಲಿ ಇದೆಲ್ಲ ಆಗೋದಿಲ್ಲ. ಸೊ ಇಲ್ಲಿಗೆ 4ನೇ ಭಾಗ ಮುಗಿಯುತ್ತೆ ಮಕ್ಕಳೇ. ಈ ಪಾಠವನ್ನು ಇಟ್ಟಿರೋದ್ರ ಒಂದು ಉದ್ದೇಶ ಏನಂದರೆ ಪರಿಶ್ರಮದ ಮಹತ್ವ ಮತ್ತು ಮಕ್ಕಳು ಪರಿಶ್ರಮ ಪಡೋದ್ರಿಂದ ಅವರು ಹೇಗೆ ತಮ್ಮ ಅಧಿಕಾರವನ್ನು ತಾವು ಪಡಿಬಹುದು ಅಂಥೇಳಿ ಮೊದಲನೇ ಪಾಠದಲ್ಲೇ ನಿಮಗೆ ಪರಿಶ್ರಮ ಪಡಿ, ಕಷ್ಟಪಟ್ಟರೆ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ ಅನ್ನೋದನ್ನು ಹೇಳೋದಕ್ಕೋಸ್ಕರವಾಗಿ ಈ ಒಂದು ಪಾಠವನ್ನು ಇಟ್ಟಿದ್ದಾರೆ. ಇದರ ಸಾರಾಂಶದ ರೂಪದಲ್ಲಿ ಮುಂದಿನ 5ನೇ ಭಾಗ ಹೇಳಬೇಕಾದ್ರೆ ಇದರ ಮಹತ್ವವನ್ನು ಇನ್ನೂ ಸ್ಪಷ್ಟವಾಗಿ ಹೇಳ್ತೇವೆ. ಸೊ ಈ ಒಂದು ವಿಡಿಯೋ ಕ್ಲಾಸಸ್ಗೆ ನಿಮ್ಮ ಸಬ್ಸ್ಕ್ರಿಪ್ಷನ್ ಮತ್ತು ಲೈಕ್, ಶೇರ್ ಮುಖಾಂತರ ಪ್ರೋತ್ಸಾಹ ಕೊಡ್ತೀರಾ ಅಂತ ಹೇಳ್ತಾ ಈ 4ನೇ ಭಾಗವನ್ನು ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೇನೆ. ನಿಮ್ಮ ಪ್ರೀತಿಯ ಡಾಕ್ಟರ್ KV ಉಮಾಶಂಕರ್.